ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಸಿಸಿಐ ತನ್ನ ಆಟಗಾರರ ಒಪ್ಪಂದದಲ್ಲಿ ಮೇಜರ್ ಸರ್ಜರಿಯನ್ನ ಮಾಡಿದೆ. ಪ್ರಮುಖ ಆಟಗಾರರ ವೇತನ ಶ್ರೇಣಿಯ ಬದಲಾವಣೆಗೆ ಸಜ್ಜಾಗಿದೆ. ಪರಿಷ್ಕೃತ ಕೇಂದ್ರ ಒಪ್ಪಂದ ವ್ಯವಸ್ಥೆಯನ್ನು ಪರಿಚಯ ಮಾಡೋಕೆ ಚಿಂತನೆ ಕೂಡ ನಡೆಸಿದೆ. ಅಂದರೆ ಇದು ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಅವ್ರಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಗ್ರೇಡ್ ಎ ವರ್ಗವನ್ನೇ ನಿಲ್ಲಿಸೋಕೆ ಬಿಸಿಸಿಐ ಈಗ ಮುಂದಾಗಿದೆ. ಅಂದರೆ ಎ ಶ್ರೇಣಿ ಇರುತ್ತಲ್ವಾ, ಅದನ್ನು ಕಂಪ್ಲೀಟ್ ಆಗಿ ತೆಗೆದಾಕಬೇಕು ಅಂಥೇಳಿ. ಅಂದರೆ ಕೊಹ್ಲಿ ರೋಹಿತ್ ಶರ್ಮಾ ಅವರನ್ನೇ ಬಿ ಗ್ರೇಡ್ಗೆ ತಿರುಗಿಸುವಂಥ ಚಿಂತನೆ ಇದೆ. ನೋಡಿ, A+ ಆಟಗಾರರು ರೋಹಿತ್ ಶರ್ಮಾ, ಕೊಹ್ಲಿ, ರವೀಂದ್ರ ಜಡೇಜಾ, ಜಸ್ಪ್ರೀತ್ ಬೂಮ್ರಾ ಇವರೆಲ್ಲರೂ ಕೂಡ A+ ಶ್ರೇಣಿಯ ಕೆಟಗರಿಯಲ್ಲಿ ಬರ್ತಾರೆ. ಆದರೆ ಈಗ A+ ವರ್ಗವನ್ನು ರದ್ದುಗೊಳಿಸಿ BC ವಿಭಾಗವನ್ನು ಇರಿಸಿಕೊಳ್ಳೋಕೆ ಶಿಫಾರಸನ್ನು ಮಾಡಲಾಗಿದೆ. ಈ ಕುರಿತು ಮುಂದಿನ ಸುಪ್ರೀಂ ಕೌನ್ಸಿಲ್ ಸಭೆಯಲ್ಲಿ ತೀರ್ಮಾನ ಆಗುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, 2024-25 ಆಟಗಾರರ ಶ್ರೇಣಿ ವಿವರವನ್ನು ನಾವು ನೋಡ್ತಾ ಇದ್ದೀವಿ. ಎದಲ್ಲಿ ಯಾರು ಬರ್ತಾರೆ, A+ ಅಲ್ಲಿ ಯಾರು ಬರ್ತಾರೆ ಅಂತೇಳಿ. ನೋಡಿ, ಎದಲ್ಲಿ ಮೊಹಮ್ಮದ್ ಶಮಿ, ರಿಷಬ್ ಪಂತು, ಮೊಹಮ್ಮದ್ ಸಿರಾಜು, ಹಾಗೆ KL ರಾಹುಲ್ ಕೂಡ, ಶುಭ್ಮನ್ ಗಿಲ್ಲು, ಹಾಗೆ ಹಾರ್ದಿಕ್ ಪಾಂಡ್ಯ ಕೂಡ ಇದರಲ್ಲಿ ಬರ್ತಾರೆ. ಎ ಶ್ರೇಣಿಯಲ್ಲಿ ಬರುವಂಥ ಆಟಗಾರರಿವರು. A+ ಆಯಿತು, ಎದಲ್ಲಿ ಬರುವಂಥ ಆಟಗಾರರು. ಇನ್ಮೇಲೆ ಬಿ ಆಟಗಾರರು, ಬಿ ಶ್ರೇಣಿಯಲ್ಲಿ ಯಾರು ಬರ್ತಾರೆ, ಸೂರ್ಯಕುಮಾರು ಯಾದವ್ ಮತ್ತು ಅಕ್ಷರ್ ಪಟೇಲ್ ಬರ್ತಾರೆ ಬಿ ಗ್ರೇಡ್ನಲ್ಲಿ. ಕುಲ್ದೀಪ್ ಯಾದವ್, ಹಾಗೆ ಯಶಸ್ವಿ ಜೈಸ್ವಾಲು, ಶ್ರೇಯಸ್ ಅಯ್ಯರ್ ಕೂಡ ಇದ್ದಾರೆ. ಇದು ಬಿ ಕೆಟಗರಿದು. ಇನ್ನು ಸಿ ಶ್ರೇಣಿಯ ಆಟಗಾರನ ನೋಡೋದಾದರೆ ರಿಂಕು ಸಿಂಗ್ ಇದ್ದಾರೆ, ತಿಲಕ್ ವರ್ಮಾ ಕೂಡ ಸಿ ಕೆಟಗರಿಯಲ್ಲಿ ಬರ್ತಾರೆ. ಅದರ ಜೊತೆಗೆ ಋತುರಾಜ್ ಗಾಯಕ್ವಾಡ್ ಇದ್ದಾರೆ ಮತ್ತು ಶಿವಮ್ ದುಬೆ ಕೂಡ ಇದರಲ್ಲಿದ್ದಾರೆ. ರವಿ ಬಿಷ್ಣೋಯಿ, ವಾಷಿಂಗ್ಟನ್ ಸುಂದರ್ರು, ಅದಾದಮೇಲೆ ಮುಖೇಶ್ ಕುಮಾರು, ಸಂಜು ಸ್ಯಾಮ್ಸನ್ ಕೂಡ ಇದೇ ಶ್ರೇಣಿಗೆ ಆಡ್ತಾರೆ. ಮತ್ತು ಧ್ರುವ್ ಜುರೆಲ್ ಆಗಿರ್ಬೋದು, ಹರ್ಷದೀಪ್ ಸಿಂಗು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ರಜತ್ ಪಾಟಿದಾರ್ ಆಗಿರ್ಬೋದು, ಅದಾದಮೇಲೆ ಸರ್ಫರಾಜ್ ಖಾನ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಕೂಡ ಸಿ ಕೆಟಗರಿಯಲ್ಲಿ ಬರ್ತಾರೆ. ಇಶಾನ್ ಕಿಶನ್ನು, ಅಭಿಷೇಕ್ ಶರ್ಮಾ, ಅದಾದಮೇಲೆ ಆಕಾಶ್ ದೀಪ್, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ ಇವರೆಲ್ಲರೂ ಕೂಡ ಸಿ ಶ್ರೇಣಿಯಲ್ಲಿ ಬರ್ತಾರೆ. ಅಂದರೆ ಇದು ಅವ್ರಿಗೆ ಬರುವಂಥ ಒಂದು ಸಂಭಾವನೆ ಏನಿದೆಯಲ್ವಾ, ಅದು BCCI ಕೊಡುತ್ತೆ ಅವ್ರಿಗೆ. ನೋಡಿ, A+ನವ್ರಿಗೆ 7 ಕೋಟಿ ಕೊಡ್ತಾರೆ. A+ನವ್ರಿಗೆ 7 ಕೋಟಿ, ಎ ಕೆಟಗರಿಯವ್ರಿಗೆ 5 ಕೋಟಿ, ಬಿದವ್ರಿಗೆ 3 ಕೋಟಿ ಮತ್ತು ಸಿ ಅವರಿಗೆ 1 ಕೋಟಿ ನೀಡಲಾಗುತ್ತೆ. BCCI ಕೇಂದ್ರ ಒಪ್ಪಂದಗಳ ಪ್ರಕಾರ ಇದು. ಹಾಗಾಗಿ ಈಗ ಎ ಅನ್ನೋದು ತೆಗೆದುಬಿಟ್ಟು BC ಅಷ್ಟೇ ಇಡಲಿಕ್ಕೆ ಎಲ್ಲ ಚಿಂತನೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಈಗೇನು A+ ಆಟಗಾರರಿದ್ದಾರೆ ಎಲ್ರಿಗೂ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಡೇಜಾ, ಬೂಮ್ರಾ ಇವರು ಈಗ BCಗೆ ಆದಷ್ಟು ಬೇಗ ಅವ್ರನ್ನ ಆ ಕಡೆಗೆ ಸಾಗಿಸುವಂಥ ಸಾಧ್ಯತೆಗಳಿದ್ದಾವೆ.